ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಮುಂದಿನ ಚುನಾವಣೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 3 ವರ್ಷ ಇನ್ನ ಇದೆ. ಇವತ್ತು ಹೆಂಗ್ ತೀರ್ಮಾನ ಹೇಳೋದು? 3 ವರ್ಷ ಇದೆ ಎಲೆಕ್ಷನ್. ಈ ಎಲೆಕ್ಷನ್ ಇದನ್ನ ಆಶೀರ್ವಾದ ಮಾಡೋದನ್ನ ಪೂರ್ತಿ ಪ್ರಮಾಣದಲ್ಲಿ ಕರೆಕ್ಟಾಗಿ ನಾವು ನೋಡಿದಂತೆ ಕೆಲಸ ಮಾಡೋಣ. ಅದು ಹೈಕಮಾಂಡ್ ಬಿಟ್ಟಿದೆ. ಈಗ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಅಧ್ಯಕ್ಷರಾಗಿ ಮುಂದುವರಿತಾರೆ. ಅದರ ಬಗ್ಗೆ ಏನು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುತ್ತಾರೆ ಅದಕ್ಕೆ ಬದ್ಧವಾಗಿ. ಬದಲಾವಣೆ ಇಲ್ಲ ಅಂತ ನನಗೆ ಅನಿಸ್ತದೆ. ಅಲ್ಲ ಸರ್, ನೀವು ಹೇಳ್ತೀರಿ ಇನ್ನು 3 ವರ್ಷದಿಂದ ಅಧ್ಯಕ್ಷರು ಆಗ್ಲೇ ಪರಾಜಿತ ಅಭ್ಯರ್ಥಿಗಳ ಸಭೆ ಕರೆದು ರೆಡಿಯಾಗಿ ಎಲೆಕ್ಷನ್. ಹೌದು, 28 ಎಲೆಕ್ಷನ್ ತಾನೆ ಅವ್ರು ಹೇಳಿರೋದು. ಇವಾಗ 28 ಅಲ್ವಲ್ಲ, ಇನ್ನ 25ರಾಗ ಇದ್ದೀವಲ್ಲ. ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾದ್ರೆ ನೀವು ಸೋತಿದ್ದೀವಿ ಅಂತ ಮನೆಯಲ್ಲಿ ಕುಂತ್ಕೊಂಡ್ಬಿಡ್ರಿ, ಕೆಲಸ ಶುರು ಮಾಡಿ. ಸರ್ಕಾರ ನಮ್ದಿದೆ, ನೀವು ಕೆಲಸ ಮಾಡಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಅವ್ರ ಅಧ್ಯಕ್ಷರು ಮಾಡಲೇಬೇಕಲ್ಲ. ಅಲ್ಲ, ಅವ್ರು ಹೇಳಿಕೆ ಅಷ್ಟಕ್ಕೆ ನಿಂತಿದ್ರೆ ನೀವು ಹೇಳಿದಾಗ ಮುಂದಕ್ಕೆ ಹೋಗಿದ್ರು. ನಮ್ದೇ ನೇತೃತ್ವ ಅಂತ ಹೇಳ ಅದು ಅವ್ರನ್ನ ಕೇಳ್ಬೇಕು, ಅದು ನನಗೆ ಗೊತ್ತಿಲ್ಲ.